ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ತಮಿಳುನಾಡಿನ ಹೆಲಿಕಾಪ್ಟರ್ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಕೊನೆಗೂ ಬದುಕುಳಿಯಲೇ ಇಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ವರುಣ್ ಸಿಂಗ್ ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಡಿಸೆಂಬರ್ 8ರಂದು ಕೂನೂರು ಬಳಿ ಸಂಭವಿಸಿದ ದುರಂತದಲ್ಲಿ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿ ಸೇನಾಧಿಕಾರಿಗಳು ಮೃತಪಟ್ಟಿದ್ದರು. ಅದರಲ್ಲಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಒಬ್ಬರೇ ಬದುಕುಳಿದಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ವರುಣ್ ಸಿಂಗ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 7 ದಿನಗಳ ಬಳಿಕ ಚಿಕಿತ್ಸೆ ಫಲಿಸದೆ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕ್ಯಾಪ್ಟನ್ ವರುಣ್ ಸಿಂಗ್ ಸಾವು ಆಘಾತ ತಂದಿದೆ. ಅವರ ಸೇವೆಯನ್ನು ದೇಶ ಎಂದಿಗೂ ಮರೆಯಲ್ಲ. ಅವರ ಕುಟುಂಬ ಸ್ನೇಹಿತರಿಗೆ ದುಃಖ ಭರಿಸುವಂತಹ ಶಕ್ತಿ ದೊರಕಲಿ ಅಂತ ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಸೋಲುಂಡಿದ್ದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಅಸ್ತ್ರವಾದಂತಾಗಿದೆ. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ರಮೇಶ್ ಜಾರಕಿಹೊಳಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದರು. ಇದರಿಂದ ಕೆರಳಿರೋ ರಮೇಶ್, ಸಿದ್ದರಾಮಯ್ಯ ವೇಸ್ಟ್ ಬಾಡಿ ಅವರನ್ನ ಕುರುಬರೆಲ್ಲರೂ ರಿಜೆಕ್ಟ್ ಮಾಡಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಬೆಳಗಾವಿ ಗೆಲುವಿನ ಬಗ್ಗೆ ಮಾತನಾಡಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಗೋಕಾಕ್ ಸಾಹುಕಾರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಬರೀ ಹಣವೇ ಮುಖ್ಯವಲ್ಲ, ಮತದಾರರು ಯಾರಿಗೆ ಉತ್ತರಿಸಬೇಕೋ ಅವರಿಗೆ ಉತ್ತರಿಸಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ಭಯ ಹುಟ್ಟಿದೆ. ಒಬ್ಬ ಹಿಂದೂ ನಾಯಕ, ಪ್ರಮುಖ ನಾಯಕ ಹೊರಬೀಳೋದಲ್ಲ, ನನ್ನ ಚುಕ್ಕಿ ಬರ್ತೀವಿ ಹೆದರ ನಾವು. ಡಿ ಕೆ ಶಿವಕುಮಾರ್ ಅವರು ಬೇರೆ ಹಿಂದೂ ಜನಾಂಗದಲ್ಲಿ ಕುರುಬರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವೇಸ್ಟ್ ಬಾಡಿ, ಅವ್ರ ಕ್ಷೇತ್ರದ ಅಡ್ಡಾಡುವಂಥ ಮನುಷ್ಯ. ಅವ್ನ ಮುಗದೇ ಕತ್ತಿ, ಅವ್ನ ಮುಂದಿನ ದಿನದಲ್ಲಿ ಎಲ್ಲಿದ್ರು ಸೋಲ್ತಾನೆ. ಅವನ ಬಗ್ಗೆ ಮಾತಾಡ್ಸಕ್ಕೆ ಸೋತ ಮನುಷ್ಯ, ತೆಗಿನ ಬೀಳು ಮನುಷ್ಯ ಮಾತಾಡ. ಎಲೆಕ್ಷನ್ ನಿಂತಾಗ ಎಲ್ಲ ತಂತ್ರಗಾರಿಕೆನೇ ನಾವು ಮಾಡಲೇಬೇಕಾಗತ್ತೆ. ಕಣದಲ್ಲಿ ನಿಂತಂತ ಎಲ್ಲರೂ ಅಭ್ಯರ್ಥಿಗಳು ಸ್ಟ್ರಾಂಗ್ ಅಂತ ನಾವು ಕನ್ಸಿಡರ್ ಮಾಡಿ ಡೇ 1ನಿಂದ ನಾವು ತಂತ್ರಗಾರಿಕೆಯನ್ನ ಮಾಡಿದ್ವಿ. ನಮ್ಮ ಪಕ್ಷದ ವೋಟ್ಗಳನ್ನ ಕ್ರೋಢೀಕರಿಸ್ಕೊಂಡು ಹೋದ್ವಿ. ಅವು ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗ್ದಂಗೆ ನೋಡಿದ್ವಿ. ಇಲೆಕ್ಷನ್ನಲ್ಲಿ ದುಡ್ಡು ಒಂದೇ ಆಗೋದಿಲ್ಲ, ಎಲ್ಲ ಜನ ನೋಡ್ತಾ ಇರ್ತಾರೆ. ಬರೀ ಒಂದೇ ದುಡ್ಡಿನಿಂದನೇ ನಾವು ಗೆಲ್ತೀವಿ ಅಂತಂದ್ರೆ ಅದು ಮೂರ್ಖತನದ. ಇನ್ನು ಕಮಲಪಾಳ್ಯದಲ್ಲಿ ಬೆಳಗಾವಿ ಚುನಾವಣೆ ಫಲಿತಾಂಶದ್ದೇ ದೊಡ್ಡ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ಸೋಲಿನ ಬಗ್ಗೆ ಚರ್ಚೆ ನಡೆಸಿದ್ದೇವೆ, ಸಮಗ್ರವಾಗಿ ತನಿಖೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನು ಈಶ್ವರಪ್ಪ ಹಾಗೂ ಆರ್ ಅಶೋಕ್ ಸಹ ರಿಯಾಕ್ಟ್ ಮಾಡಿದ್ದು, ಬೆಳಗಾವಿ ಸೋಲಿಗೆ ಕಾರ್ಯಕರ್ತರೇ ಹೊಣೆ, ಲಖನ್ ಬಿಜೆಪಿ ಸೇರುವ ಬಗ್ಗೆ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬೆಳಗಾವಿ ಸೋಲಿನ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಬೇಕಾಗಿದೆ. ಇದಕ್ಕೇನೇನು ಕಾರಣ, ಇದೆಲ್ಲದರ ಬಗ್ಗೆನೂ ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ಬಂದಾಗ ನನ್ನ ಜೊತೆ ಮಾತಾಡಿದ್ದಾರೆ. ಸಮಗ್ರವಾದ ತನಿಖೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಯಾರು ಈ ಬಗ್ಗೆ ಸಹಕಾರ ಕೊಡಲಿಲ್ಲ, ಇದೆಲ್ಲ ಸಂಗತಿಗಳ ಬಗ್ಗೆ ತನಿಖೆಯನ್ನು ಮಾಡುತ್ತೇವೆ. ರಮೇಶ್ ಜಾರಕಿಹೊಳಿ ಅವರ ಸ್ವಂತ ಸಹೋದರನ ಪರವಾಗಿ ಕ್ಯಾಂಪೇನ್ ಮಾಡಿ ಎಲ್ಲದರ ಬಗ್ಗೆನೂ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ. ಸೋಲಿಗೆ ಜನನೇ ಕಾರ್ಯಕರ್ತರೆ. ನಾವೆಲ್ಲ ಗೆದ್ರೆ ಕಾರ್ಯಕರ್ತರು, ಸೋತ್ರೆ ಕಾರ್ಯಕರ್ತರು ಅಲ್ಲ ಅಂತ ಹೇಳಕ್ ಬರಲ್ಲ. ಮತದಾರರು ಇವತ್ತು ಕಾಂಗ್ರೆಸ್ಸಿನ ಫಲಿತಾಂಶ, ಬಿಜೆಪಿ ಫಲಿತಾಂಶ, ಇದನ್ನ ಪಕ್ಷೇತರ ಫಲಿತಾಂಶ ಎಲ್ಲವನ್ನೂ ಕೂಡ 25 ಕ್ಷೇತ್ರವನ್ನು ಅಳಿಬೇಕು. ಯಾಕೆ ಸೋತು ಅಂದ್ರೆ ಕೊಂಡೇಸ್ ಯಾಕೆ ಸೋತ್ರಪ್ಪ. ಮತದಾರರ ತೀರ್ಮಾನದ ಬಗ್ಗೆ ನಾನು ಪ್ರಶ್ನೆ ಮಾಡಕ್ಕೆ ಇಷ್ಟಪಡಲ್ಲ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ, ಪಾರ್ಟಿಗೆ ಬಿಟ್ಟಂತ ವಿಚಾರ. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ನಡೆ ಇಲ್ಲ. ಈಗ ಸದ್ಯಕ್ಕೆ ಯಾವುದೇ ರೀತಿ ನಡೆ ಗೆಲುವಿನ ಖುಷಿಯಲ್ಲಿರೋ ಲಖನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಜೊತೆ ಸೇರಿದ್ರಿಂದಲೇ ಬಿಜೆಪಿಯ ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಇಲ್ಲದಿದ್ರೆ 2700 ಮತಗಳು ಬಿಜೆಪಿ ಪರವಾಗಿ ಬರ್ತಾ ಇದ್ವು. ಜಿಲ್ಲೆಯ ಸ್ವಯಂ ಘೋಷಿತ ನಾಯಕರು ಗುಪ್ತ ಸಭೆಯನ್ನ ನಡೆಸಿದ್ದೇ ಸೋಲಿಗೆ ಕಾರಣ. ಒಂದು ವೇಳೆ ರಮೇಶ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ನನ್ನ ಪರವಾಗಿ ನಿಂತಿದ್ರೆ ನಾನೇ ಮೊದಲ ಪ್ರಾಶಸ್ತ್ಯದಲ್ಲಿ ಆಯ್ಕೆ ಆಗ್ತಿದ್ದೆ ಅಂತ ಹೇಳಿದ್ದಾರೆ. ನೋಡ್ರಿ, ಬಿಜೆಪಿ ಓಟ್ ನಾವು ನಿನ್ನೆ ಹೇಳಿದ್ವಿ. ಇವರು ಅವ್ರ ಜೊತೆ ಸೇರಿ ಗುಪ್ತ ಮೀಟಿಂಗ್ ಮಾಡಿದಾಗ ಬಿಜೆಪಿ ಮತಗಳು ಕಾಂಗ್ರೆಸ್ಗೆ ಹೋದ್ರು. ಅವರು ಇಲ್ಲ ಅಂದ್ರ ಬಿಜೆಪಿ ಮತ 2700 ತನಕ ನಮ್ಮ ಕಡೆ ಬಂದೇ ಬರ್ತಿರಲಿಲ್ಲ. ಸ್ವಯಂ ಘೋಷಿತ ನಾಯಕರು ಕಾಂಗ್ರೆಸ್ ಇದ್ದಾರೆ, ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಇದ್ದಾರೆ. ಮತ್ತೆ ಬಿಜೆಪಿ ಅವರೆಲ್ಲ ಅವರು ಕೂಡಿ ಯಾವ ಹೋಟೆಲ್ದಾಗ ಮೀಟಿಂಗ್ ಮಾಡ್ಕೊಂಡು ತಮ್ಮ ಏನ್ ಮತ ಆಯ್ತು 3500 ಬಿಜೆಪಿ ಅವ್ರು ಕಾಂಗ್ರೆಸ್ ತಗೊಂಡ್ರು. ಅವ್ರು ಬಾಲಚಂದ್ರ ರಮೇಶ್ ನಮ್ಮ ಪರವಾಗಿ ಮಾಡಿದ್ರೆ ನಾನು 2ನೇ ಪ್ರಶಸ್ತಿಯಲ್ಲೇ ಬರ್ತಿರಲಿಲ್ಲ, ಮೊದಲನೇ ಪ್ರಶಸ್ತಿಯಲ್ಲೇ ಗೆದ್ದು ಬರ್ತಿದ್ದೆ. ಮಂಡ್ಯದಲ್ಲಿ
ಬಿಜೆಪಿ ಅಭ್ಯರ್ಥಿ ಸೋಲುಂಡ ಬೆನ್ನಲ್ಲೇ ಮಿತ್ರ ಮಂಡಳಿ ಸಚಿವರಲ್ಲೇ ವಾಕ್ ಸಮರ ಶುರುವಾಗಿದೆ. ಮಂಡ್ಯ ಚುನಾವಣೆ ಸೋಲು ದುರದೃಷ್ಟಕರ. ಪಕ್ಷದ ಚೌಕಟ್ಟಿನ ಒಳಗೆ ಚರ್ಚೆ ಮಾಡ್ತೇವೆ ಅಂತ ಸುಧಾಕರ್ ನೀಡಿದ್ದ ಹೇಳಿಕೆಗೆ ಸಚಿವ ನಾರಾಯಣಗೌಡ ಕೆರಳಿ ಕೆಂಡವಾಗಿದ್ದಾರೆ. ಸುಧಾಕರ್ ನಮ್ಮ ಲೀಡರ್. ಸುಧಾಕರ್ ಅವರ ಕ್ಷೇತ್ರದ ಬಗ್ಗೆ ಮಾತನಾಡಲಿ, ಅವ್ರಿಗೇನ್ ಗೊತ್ತು ಮಂಡ್ಯ ಬಗ್ಗೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮೈಸೂರು ಜೆಡಿಎಸ್ನಲ್ಲಿ ಶಾಸಕರ ನಡುವೆಯೇ ವಾಕ್ ಸಮರ ಶುರುವಾಗಿದೆ. ಜಿಟಿ ದೇವೇಗೌಡ ವಿರುದ್ಧ ಶಾಸಕ ಸಾರಾ ಮಹೇಶ್ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೆಡಿಎಸ್ಗೆ ಯಾರು ಅನಿವಾರ್ಯವಲ್ಲ, ಜೆಡಿಎಸ್ ನಮಗೆ ಅನಿವಾರ್ಯ. ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ, ನಮ್ಮಲ್ಲಿ ಇದ್ಕೊಂಡು ನಮ್ಮ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅನ್ನೋ ಮೂಲಕ ಜಿಟಿಡಿ ವಿರುದ್ಧ ಶಿಸ್ತು ಕ್ರಮದ ಸುಳಿವನ್ನ ಕೊಟ್ಟಿದ್ದಾರೆ. ಬಗ್ಗೆ ನಮಗೆ ಗೌರವ ಇದೆ. ಹಿರಿಯರು ನಮ್ಮ ನಾಯಕರು ನಮ್ಮ ಜೊತೆ ಇರಿ ಅಂತ ಕೇಳಿದ್ದೀವಿ, ಆದರೆ ಹೇಳಿದ್ದೀನಿ, ಯಾರು ನಾನೂ ಅನಿವಾರ್ಯ ಅಲ್ಲ, ಯಾರೂ ಈ ಪಕ್ಷಕ್ಕೆ ಅನಿವಾರ್ಯ ಅಲ್ಲ. ಅದನ್ನು ಪಕ್ಷದ ವರಿಷ್ಠ ತೀರ್ಮಾನವನ್ನು ಮಾಡ್ತಾರೆ. ಯಾರೂ ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿರೋ ಮಾಜಿ ಶಾಸಕ ಕೋನರೆಡ್ಡಿ ವಿರುದ್ಧ ಧಾರವಾಡದಲ್ಲಿ ತೆನೆ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ಕೆಸಿಸಿ ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದು ಕೋನರೆಡ್ಡಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಜೆಡಿಎಸ್ ಪಕ್ಷದಲ್ಲಿದ್ದು ಈಗ ದ್ರೋಹ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯ ಮಾತಿಗೆ ಉತ್ತರ ಕೊಟ್ರೆ ಕೊಚ್ಚಿಗೆ ಕಲ್ಲು ಹೊಡೆದಂತೆ ಅಂತ ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವರ್ಕರ್ ಜೀವನವನ್ನ ಪ್ರತಿ ಯುವಕರಿಗೆ ತಲುಪಿಸಬೇಕು. ಸಿದ್ದರಾಮಯ್ಯ ಈಗಾಗಲೇ ಕಸದ ಬುಟ್ಟಿಯಲ್ಲಿದ್ದಾರೆ, ಮುಂದೆ ಅವರು ದೊಡ್ಡ ಕಸದ ಬುಟ್ಟಿಗೆ ಹೋಗ್ತಾರೆ. ಜನ ಬಿಜೆಪಿಗೆ ಮತ ಕೊಟ್ಟಿದ್ದು ಅಭಿವೃದ್ಧಿ ವಿಚಾರಕ್ಕೆ. ಪ್ರತಿ ಸಂದರ್ಭದಲ್ಲೂ ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಉತ್ತರಿಸಬೇಕಾಗಿಲ್ಲ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯ ಅವರ ಮಾತುಗಳನ್ನು ಉತ್ತರ ಕೊಡೋದಕ್ಕೆ ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಜನ ಮ್ಯಾಂಡೇಟ್ ಕೊಟ್ಟಿರೋದು ಇವರ 60-70 ವರ್ಷದಿಂದ ಇದೇ ತರನೇ ನಡ್ಕೊತಾ ಇದ್ದಾರೆ, ಅದಕ್ಕೆ ನೀವು ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನೇ ಮಾಡಾಕಿಲ್ಲ. ನಮ್ಮ ಕೆಲವು ಕಾರ್ಯಕರ್ತರು ಅನ್ಸುತ್ತೆ ಸಿದ್ದರಾಮಯ್ಯ ಮಾತಾಡಿದ ಕೂಡಲೇ ನಳಿನ್ ಕುಮಾರ್ ಕಟೀಲ್ ಕೂಡ ಮಾತಾಡಬೇಕು. ನಳಿನ್ ಕುಮಾರ್ ಕಟೀಲ್ ಓಟ್ ಕೊಟ್ಟಿರೋ ಸಿದ್ದರಾಮಯ್ಯ ಉತ್ತರ ಕೊಡಲಿ ಅಂತ. ನಳಿನ್ ಕುಮಾರ್ ಕಟೀಲ್ ಓಟ್ ಕೊಟ್ಟಿರೋದು, ಬೊಮ್ಮಾಯಿ ಓಟ್ ಕೊಟ್ಟಿರ್ತಕ್ಕಂಥದ್ದು, ಸುನೀಲ್ ಕುಮಾರ್ ಓಟ್ ಕೊಟ್ಟಿರೋದು, ಇವರು 60-70 ವರ್ಷ ಏನೂ ಮಾಡಿ ತೋರಿಸ್ಲಿಲ್ಲ. ನೀವೇನಾದ್ರು ಮಾಡಿ ತೋರಿಸಿ ಉತ್ತರ ಓಟ್ ಕೊಟ್ಟಿರೋದು. ಉತ್ತರ ಕೊಡೋಕ್ಕಾಗಲ್ಲ, ಉತ್ತರ ಕೊಡಬೇಕು ಕೆಲವರು ಕೊಡಲ್ಲ. ನೀವು ಉತ್ತರ ಕೊಟ್ಟರೆ ಅದೊಂಥರ ಕೊಟ್ಟಬೇಕಲ್ಲ ಅವ್ರಿಗೆ. ಇಲ್ಲಿ ಏನು ನಮ್ಮ ರಾಜ್ಯದ ಇನ್ನೊಬ್ಬರ ಮುಖಂಡರು ಮುಂಗಾರ ತುಂಬವಾಗಿ 20 ದಿನ ಸಂಘವನ್ನು ಆರಂಭಿಸಿದ್ದಾರೆ. ಸಭಾಪತಿ ಆದೇಶ ಧಿಕ್ಕರಿಸಿ ವಿಧಾನ ಪರಿಷತ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ನ 14 ಸದಸ್ಯರನ್ನ ಅಮಾನತು ಮಾಡಿದ್ರು, ಕ್ಯಾರೆ ಎನ್ನದೆ ಪ್ರತಿಭಟನೆ ನಡೆಸಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಬಗ್ಗದೇ ಇದ್ದಾಗ ಸಭಾಪತಿಗಳು ಪರಿಷತ್ ಒಳಗೆ ಮಾರ್ಷಲ್ಗಳನ್ನ ಕರೆದ್ರು. ಈ ವೇಳೆ ಮತ್ತಷ್ಟು ಕೋಲಾಹಲವೇ ಸೃಷ್ಟಿಯಾಯಿತು. ನೀವೇ ತಂದು